ನೋಡಿ ಟೈಮ್ 6:10 ಆಗೈತಿ. ಮತ್ತು ಇವತ್ತು ನಮ್ಮ ಮನೆಗೆ ಹೊಸ ವಿಶೇಷವಾದ ಅತಿಥಿ ಬರೋರದಾರು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನಂತೂ ಹೀಗಿದ್ದೀನಿ ನೋಡಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನೀವೆಲ್ಲ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನಲ್ ಒಳಗೆ ಹೋಗೋಣ. ಮತ್ತೆ ನಾನು ಇವತ್ತು ಬೆಳಿಗ್ಗೆಯಿಂದ ಸೈಕಲ್ದಾಗ ಏನೇನು ಮಾಡಾಕಿದ್ದೇನೆಲ್ಲ ಇವತ್ತಿನ ಜರ್ನಿ ಒಳಗೆ ನೀವು ನೋಡಕ್ಕೆ ರೆಡಿ ಇದಾರಲ್ಲ ನನ್ನ ಜೊತೆ. ಇವತ್ತು ಸ್ಪೆಷಲ್ ವ್ಯಕ್ತಿ ನಮ್ಮ ಮನೆಗೆ ಬರ್ತಾ ಇದ್ದಾರ. ನಾನು ಅವರಿಗೆ ಯಾವಾಗ ನೋಡ್ತೀನಿ, ಯಾವಾಗ ಭೇಟಿ ಆಗ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ಬೇಗ ಇದೆಲ್ಲ ರೆಡಿ ಆಗಿದ್ದೀವಿ ಎಲ್ಲರೂ. ಮತ್ತು ನಾನು ಅವ್ರ ಸಲುವಾಗಿ ಸ್ವಲ್ಪ ಉಪ್ಪಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಏನು ಬೇಡ ಅಂದಾರ, ಆದರೂ ನನ್ನ ಮನಸ್ಸು ಕೇಳಿಲ್ಲ. ಚಿನ್ನು ಅಂದರು ಮತ್ತು ಒಂದಿಷ್ಟು ಉಪ್ಪಿಟ್ಟಾದರೂ ಬಿಸಿ ಮಾಡು, ನಾವು ತಿಂಡಿ ಮಾಡೋಣ. ಮತ್ತು ಅವರು ಕೊಟ್ಟದಂದ್ರು. ಈಗ ನಾನು ತಿಂಡಿ ಮಾಡೋಕೆ ರೆಡಿ ಆಗಿದ್ದೀನಿ, ತಿಂಡಿ ಮಾಡ್ಕೋತೀನಿ. ನೀವು ಎಲ್ಲ ನೋಡೋಕೆ ರೆಡಿ ಇದ್ದಾರಲ್ಲ. ಅವರಿಗೆ ಸ್ಪೆಷಲ್ ಇರ್ತಾರಲ್ಲ ಅವ್ರು, ಎಲ್ಲರೂ ಹಂಗೆ ಹಾಕೋಕ್ಕಾಗಲ್ಲ. ಭಾಳ ಹಿಂಗೆ ನಾವು ಬೆರಡಿಂದ ಎನಿಸ್ಬೋದಂತ ನಮಗೆ ಹೇಳಿದ್ದಾರೆ. ನಮ್ಮ ವಾಸ್ತು ನಮಗೆಲ್ಲ ಮನೆ ಕಟ್ಟಿ ವಾಸ್ತು ಮಾಡಿಕೊಟ್ಟವರು. ನಿಜವಾಗ್ಲೂ ಅದಂತೂ ನಿಜಾನೇ ಇದೆ. ಒಳ್ಳೆ ಜನ ಇರ್ತಾರಲ್ಲ, ಬರೀ ನಾವು ಬೆರಡಿಂದ ಎನಿಸ್ತೀವಂತ. ಅದಕ್ಕೆ ಆದರೂ ನಮ್ಮ ಇದ್ರೊಳಗೆ ಇವರು ಒಬ್ಬರು ಒಳ್ಳೆಯವರದಾರ. ಇಲ್ಲಿ ನೋಡಿ, ಅವ್ರ ಸಲುವಾಗಿ ಇದೆಲ್ಲ ತೊಗೊಂಬಂದಿದ್ದೀವಿ. ಮತ್ತು ಅವರು 8 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ನಾವು ಸ್ವಲ್ಪ ಹೇಳಕ್ಕೆ ಲೇಟ್ ಆಯಿತು. ಅಲಾರಾಮ್ ಟೈಮಿಂಗ್ ಚೇಂಜ್ ಆಗಿಬಿಟ್ಟೈತಿ. ಬೇರೆ ಟೈಮ್ದಾಗ ಅಲಾರಾಮ್ ಆಯಿತು ಇವತ್ತು. ಮತ್ತು ಹೂ ಅದು ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಹೂ ತೊಗೊಂಬಂದಿದ್ದಾರೆ ಇವರು. ನಾವೆಲ್ಲ ಪಟ ಸ್ನಾನ ಅದು ಮಾಡ್ಕೊಂಡು ಪಟ ರೆಡಿ ಆಗ್ತೀವಿ. ನೋಡಿ, ಟೈಮ್ 7:30 ಆಗೈತಿ. ಒಂದು ಅರ್ಧ ಗಂಟೆ ಉಳ್ದೈತಿ. ಚಿನ್ನು ಏನು ಮಾಡತ್ತಾರೆ ತೋರಿಸ್ತೇನೆ ಬರ್ರಿ. ಚಳಿ ಸೇರೈತಂತ ಪಾಪ, ಎಲ್ಲ ರೆಡಿಯಾಗಿ ಕೂತ ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಈ ಥರ ಇವತ್ತು ಬಟ್ಟೆ ಹಾಕೊಂಡು ರೆಡಿ ಆಗ್ಯಾಣ. ಯಾರಾದರೂ ನಮ್ಮ ಮನೆಗೆ ಬರೋರದಾರ ಅಂದರೆ ದೊಡ್ಡ ಪೈಪ್ ತೆಗದೆ ಕಂಪೌಂಡು ತೊಳೆಯೋದು ನನ್ನ ಚಿನ್ನಿನ ಕೆಲಸ. ಇದೆಲ್ಲ ತೊಳೆದು ಇದೆಲ್ಲ ಸ್ವಲ್ಪ ಹೊಲಸಾಗಿ ತೋರಿಸಲ್ಲ ನಿಮ್ಗೆ. ಚಿನ್ನು ರೀ, ಏನು 7:30 ಆಗಿ ಟೈಮ್ ಗಟ್ಟಿಡ್ರಿಪ್ಪ. ಎಷ್ಟು ಗಡ್ಬಿಡಿ ಮಾಡ್ತೀರಾ ಇದು? ಹಾಂ, ಶ್ವೇತಾ ಇಲ್ಲದ ಪಾತ್ರೆ ತೊಗೊತಾವೆ ನೀನು? ಹಾಂ, ಶ್ವೇತಾ ಏನು ಮಾಡತ್ತಿ? ಪಾತ್ರೆ ತೊಗೊಳತಿ? ಬಾಲ, ಸ್ವಲ್ಪ ಒಳಗೂ ಕೆಲಸ ಐತಿ. ನಾನು ಒಮ್ಮೆ ಸಡನ್ನಾಗಿ ಬಂದು ಸ್ವಾಮೀಜಿನ ನಮ್ಮ ಮನೆಗೆ ಬಂದಾರಂತ ತಿಳ್ಕೊಂಡೆ. ಯಾಕಂದ್ರೆ ನನಗೆ ಒಮ್ಮೆ ನೋಡಾತ್ಲಿ ಇದೆಲ್ಲ ಪಂಚಿ ಅದು ನೋಡಾಂತ್ಲಿ ಏಕ್ದಮ್ ಹಿಂಗೆ ಒಂಥರನ ಆಯಿತು. ಮತ್ತು ರೆಡಿ ಆಗಿದ್ದೀನಿ ಪಟ್ ನನ್ನ ಕೆಲಸಗಳದು. ನಾ ಇವಾಗ ರೆಡಿ ಆಗಿಲ್ಲ ನೋಡಿ, ಪಟ ಪೂಜೆ ಮುಗಿಸ್ಕೊಂಬರ್ತೀಂಗಪ್ಪ. ಏನ್ರಿ ಇದೆಲ್ಲ? ಹಾಂ, ಅದೇ ನಿಮ್ದು ಒಂದು ಮುಂದೆ ಒಂದು ಹೆಜ್ಜೆ ಎಕ್ಸ್ಟ್ರಾ ಅದ ನಾವು. ಯಾಕಂದ್ರೆ ಅತ್ತೆ ಹೇಳ್ಯಾರ, ಈಗ ಯಾವಾಗಲೂ ಅಂತಿದ್ರು ಅವ್ರ ನನ್ನ ಮಗ ಶಾನೆ. ಈಗ ಅನ್ನತಾರ ನನ್ನ ಮೊಮ್ಮಕ್ಕಳು ಭಾಳ ಶಾನೆ ಅದಾರಂತ. ಸ್ಥಾನ ನೀ ತುಂಬಿದೆಯಲ್ಲ. ಹಾಂ, ಇಷ್ಟು ಹೆಂಗೆ ಇದನ್ನು ಟ್ಯಾಲೆಂಟ್ ಇರಬೇಕು. ಶಾಂಭವಿ ನೋಡಿದೆ. ಈಗ ನೋಡಿ ಪೂಜೆ ಮಾಡ್ಕೊಂಡೆ ಸಿಂಪಲ್ ಆಗಿ ಈ ರೀತಿ ಮಾಡ್ತೀವಿ ನೋಡಿ ನಾವು. ಇವತ್ತು ಹಚ್ಚಿದ್ದೀನಿದೆಲ್ಲ ಇರಲಿಲ್ಲ. ಯಾಕೆ ನಾ ಬೆಳಿಗ್ಗೆ ನಿಂಗೆ ಹೇಳಾಕಿದ್ನಿ ಸುಜಾತಾಗ ಸೀರೆ ಉಟ್ಕೊಳಕ್ಕೆ ಕೊಡ್ತಾಯಿದ್ದೀನಿ. ಪಾಪ ಹಳೆ ನೈಟಿ ಹಾಕೊಂಡ್ಬಂದಾಳ. ಆಕಿಗೆ ಗೊತ್ತಿರಲಿಲ್ಲ, ಹೇಳಿದ್ದೆ ಖರೆ ಮರ್ತ್ಬಿಟ್ಟಾಳ. ಬರೋದಾರು ಮತ್ತು ಅಂತ ಹೇಳಿ ಬೆಳಿಗ್ಗೆ ಗಡ್ಬಡಿ ಪಾಪ ಬಂದೈತೆ ಬೇಗ. ಮತ್ತು ರೆಡಿ ಆಗಿಬಿಡ್ಲಿ ಪಟ್ನ. ಮತ್ತು ಇವತ್ತು ನಾನು ಸುಜಾತ ಯಾವ ರೀತಿ ರೆಡಿ ಮಾಡಿಸಿದೆ ಅಂತ ತೋರಿಸ್ತೀನಿ ನಿಮ್ಗೆ. ನಮ್ಮ ಸುಜಾತನ ನಿಮ್ಗೆ ಗೊತ್ತಾಗ್ತದೆ. ಸುಜಾತಾಗೂ ರೆಡಿ ಮಾಡಿಸಿ ಸಮೂ ಅಂದ್ಲು, ಅಕ್ಕಾಗೂ ಒಂದು ಡ್ರೆಸ್ ಆದರೂ ಕೊಡಮ್ಮ, ಮತ್ತು ಅಕ್ಕಂದದ ಬಟ್ಟೆ ಬೇಡ ಅಂತಂದ್ಲ. ಆಯ್ತಮ್ಮ ಕೊಡ್ತೀನಿ ಅಂತಂದೆ. ಸಾರಿನ ಕೊಡ್ತೀನಿ ಗಪ್ಪ ಅಂತಂದೆ. ಮತ್ತು ಸಾರಿ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ಎಷ್ಟೊಂದು ನಾಚ್ಕೋತಾ ಇದ್ದಾಳೆ ಗೊತ್ತಾ. ಫಸ್ಟ್ ಟೈಮ್ ಹಾಕ್ಕೊಂಡಿದ್ದಾಳೆ. ಮತ್ತು ಹಿಂಗೇನಾದರೂ ನಮ್ಮೂ ಇರ್ತಾವ, ನಿಮಗಂತೂ ಗೊತ್ತದ. ಆದರೂ ಆಕಿಗೆ ಸಾಡಿ ಚಂದ ಕಾಣಿಸ್ತಾ ಇದೆ. ಕಲರ್ ಎಲ್ಲ ಬಣ್ಣದ ಆಕಿಗೆ ಜೀವನ ಒಳಗೆ ಖುಷಿ ಅನ್ನೋದು ಇರಲಿ ಅಂತ ಹೇಳಿ ಕಲರ್ ಇರೋ ಸಾಡಿ ಕೊಟ್ಟಿದ್ದೀನಿ, ಹಾಕೊಂಡಾಳ. ಆಮೇಲೆ ಮೌಸಿ ಬ್ಲೌಸ್ ಒಂದು ಹಾಕೊಂಡಾಳ. ಚಂದ ಅನ್ಸತೈತಿ. ಇನ್ನು ಸಾಕಿಷ್ಟ, ಇನ್ನೂ ಸ್ವಲ್ಪ ತೆಗಿಬೇಕಿಲ್ಲ. ಅರೇ, ಇವತ್ತು ಬರ್ತಾ ಇದ್ದಾರಲ್ಲ ನಮ್ಮ ಮನೆಗೆ, ನೀವು ಅದೇ ಹೇಳಿದ್ರಿ. ಮತ್ತು ಭಾಳ ಸ್ಪೆಷಲ್ ಅದಾರ ಅವ್ರ. ಬೆಳಿಗ್ಗೆ ಬೇಗ ಹೇಳ್ರಿ, ರೆಡಿ ಆಗ್ರಿ, ಪಟ್ ಎಲ್ಲ ಇದು ಮಾಡ್ಕೊಳ್ರಿ, ಅವ್ರಿಗೆ ಭೇಟಿ ಆಗೋನು ಅಂತ ಹೇಳಿದ್ದೀರಾ. ನನಗೂ ನೋಡ್ಬೇಕಂತ ಆಸೆ ಇದೆ. ಯಾಕಂದ್ರೆ ನನಗೆ ಆ ರೀತಿ ಎಲ್ಲ ಸೇವೆ ಮಾಡ್ತಾರಲ್ಲ ಅವ್ರ ಕಂಡ್ರೆ ನನಗೆ ಭಾಳ ಇಷ್ಟ ಮೊದಲಿಂದನೂ.
ಯಾಕಂದ್ರೆ ನಾವು ಅವರಷ್ಟೇನು ಮಾಡಲ್ಲ, ಸ್ವಲ್ಪ ನಾವು ಮಾಡಿರ್ತೀನಿ. ಅವರ ಮಾಡ್ತಾ ಇದ್ದಾರಲ್ಲ, ನನಗೆ ಅವ್ರ ಜೊತೆ ಎಲ್ಲ ಮಾತಾಡೋದಿದೆ, ಯಾವ ರೀತಿ ನಿಮ್ಗೆ ಯಾವ ರೀತಿ ಇದನ್ನು ಮಾಡ್ಕೊಂಡ್ರೆ ಅಂತ. ಈಗ ನೀವು ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ರಿ, ಏನಂತ. ಆ ವ್ಯಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ ಮಾತುಗಳಿಲ್ಲ, ಅಂದ್ರೆ ಅಷ್ಟು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಅವರು. ಹೌದಾ? ಇಷ್ಟರ ಮೇಲೆ ನಾವು ಗುರ್ತಾಡ್ಬೋದು, ನಮ್ಮ ಹೆಮ್ಮೆಯ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಸಮಾಜ ಸೇವೆ, ಜನರ ಬಗ್ಗೆ ಕಳಕಳಿ, ರೈತರ ಬಗ್ಗೆ ಕಳಕಳಿ ಹಾಗೂ ನಿವೃತ್ತ ಸೈನಿಕರ ಬಗ್ಗೆ ಕಳಕಳಿ ಏನ್ ತೋರಿಸ್ತಾರಲ್ಲ, ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲರ ಬಗ್ಗೆ ಒಂದು ವಿಶೇಷ ಅವ್ರ ಹೆಸರು ಡಾಕ್ಟರ್ ಶಿವಾಜಿರಾವ್ ಡೋಲೆ ಅಂತ ಹೇಳಿ. ಮೂಲತಃ ಅವರು ಮಹಾರಾಷ್ಟ್ರ ನಾಸಿಕ್ದವರು. ಸೊ ಅವರು ಕರ್ನಾಟಕದ ಮತ್ತು ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಲ್ಲಿ ತಮ್ಮದೇ ಆದ ಒಂದು ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ದಾರೆ. ಕೋಆಪರೇಟಿವ್ ಸೊಸೈಟಿಗಳನ್ನ, ಆಮೇಲೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅನ್ನ, ಆಮೇಲೆ ದನಕರಗಳಿಗೆ ಒಂದು ಆಶ್ರಯನ್ನ, ಆಮೇಲೆ ರೈತರಿಗೆ ಒಂದು ಮಾರ್ಕೆಟಿಂಗ್ ಒಂದು ವ್ಯವಸ್ಥೆಯನ್ನ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಸೊ ಆಮೇಲೆ ಮನ್ ಕಿ ಬಾತ್ ಎಲ್ಲರಿಗೂ ಗೊತ್ತಿದೆ, ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಅದು ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ರೆ ನಮಗೆ ನೋಡಬಹುದು. ಅಂತ ಒಂದು ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅದು ನಮ್ಮ ದೈವ ಸುದೈವ. ಅವರ ಅಂತವರ ಒಂದು ಪಾದ ಸ್ಪರ್ಶ ನಮ್ಮ ಮನೆಗೆ ಆಗ್ತದಂದ್ರೆ ನಾವು ಹೆಮ್ಮೆ ಪಡಬೇಕು. ಸೊ ಅವರು ಬರೋದ್ರನ್ನ ನಾವು ಆತುರದಿಂದ ಕಾಯ್ತಾ ಇದ್ದೀವಿ. ಭೇಟಿ ಹೋಗಿ ಮಾತಾಡೋಣ. ಸೊ ನಾವು ನೀವು ಸೇರಿ ಅವರ ಆಶೀರ್ವಾದ ಪಡೆಯೋಣ. ನಮ್ಮ ಜೀವನದಲ್ಲಿ ಅವರ ಒಂದು ಮಾರ್ಗದರ್ಶನ ಕೂಡ ಅಳವಡಿಸಿಕೊಂಡು ನಾವು ಮುಂದುವರಿಬೇಕು. ಯಾಕಂದ್ರೆ ಈಗ ನಿಮ್ಗೆ ರಿಟೈರ್ಮೆಂಟ್ ಟೈಮ್ ಹತ್ರ ಬಂದಿದೆ, ನಿಮ್ಗೆ ಕರೆಕ್ಟ್ ಈಗ ನಿಮ್ಗೆ ಸಿಕ್ಕಿದಾರ ಅವ್ರ. ನಾವು ನೋಡೋಣ ಅವರಿಂದ ನಾವ್ ಏನ್ ಚೇಂಜ್ ಆಗ್ತೀವಿ. ಅವ್ರದ್ದು ನಮ್ದು ಪರಿಚಯ ಹೆಂಗಪ್ಪ ಅಂತಂದ್ರೆ, ಅವ್ರದ್ದು ಸೆಂಟ್ರಲ್ GST ರಿಜಿಸ್ಟ್ರೇಷನ್ ನನ್ನ ಒಂದು ರೇಂಜ್ ದಲ್ಲಿ ಇದೆ. ಆಗಾಗ ಅವರು ಅದರಲ್ಲಿ ಬೇಕಾಗದಂತ ಬದಲಾವಣೆಗಳನ್ನ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಯಾವುದೇ ತೊಂದರೆ ಇಲ್ಲದೆ ಅದೆಲ್ಲ ನಾನು ಸರಿಯಾಗಿ ತಿದ್ದುಪಡಿ ಮಾಡಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ಸಮಯದಲ್ಲಿ ಅವರಿಗೆ ಒಂದು ಅದನ್ನ ಅವಕಾಶ ಮಾಡಿಕೊಟ್ಟಿರ್ತೇನೆ. ಸೊ ನನ್ನ ಸೇವೆ ಕೂಡ ಅವರು ಬಹಳ ಮೆಚ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಬೆಟ್ಕನಹಳ್ಳಿ ಮುಂದೆ ಒಂದು ಊರಿದೆ, ಅಲ್ಲಿ ಒಂದು ಕಾಜು ಫ್ಯಾಕ್ಟರಿ ಅವರು ತಯಾರು ಮಾಡಿದ್ದಾರೆ. ಆ ಕಾಜು ಫ್ಯಾಕ್ಟರಿಯಲ್ಲಿ ಒಂದು ಬೃಹತ್ ಮಹಾದೇವರ ಮಂದಿರ ಕಟ್ಟಿದ್ದಾರೆ. ಮಹಾದೇವರ ಮಂದಿರದಲ್ಲಿ ಪೂಜೆದಲ್ಲಿ ಕುಂತಿದ್ದಾರೆ ಅವರು. ಸೊ ಅಲ್ಲಿಂದ ಬಿಟ್ಟ ತಕ್ಷಣ ಇಲ್ಲಿ ಹೌದಾ, ಈ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ನಮ್ ಕಡೆನೂ ಬರೋರ ನೋಡಿ. ಅದಕ್ಕೆ ಎಷ್ಟಾಗ್ತದ ಅಷ್ಟು ನಮ್ಮಿಂದ ಅವರ ಒಂದು ಸರ್ಕಾರ ಸಮಾರಂಭ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಜೊತೆಗೆ ನೀನು ಮತ್ತು ಶಿವಕುಮಾರ್ ಸಮೃದ್ಧಿ ಕೂಡ ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ನಮ್ಮ ಮನೆಯ ಪರಿಚಾರಕಿ ಸುಜಾತ ದಂಡವಿಲಕರ್ ಕೂಡ ಅವರಿಗೂ ಒಂದು ಆಶೀರ್ವಾದ ಸಿಗ್ತದೆ. ಅವಳ ನಸೀಬ್ನು ಐತಿ ಅಲ್ಲಿ ನೋಡೋದು, ಅವರಿಗೆ ಅವ್ರು ನೋಡುವಂತ ಭಾಗ್ಯ ಅವಳಿಗೂ ಐತಿ. ನೋಡೋಣ ರೀ. ಮಾತೊಳಗೆ ಏನು ಹೇಳಕ್ ಹತ್ತದಿಲ್ಲ ಅಂತ ಹೇಳಿ ಎಲ್ಲ ಹಿಂಗ್ ಪೂರ್ತಿ ಎಲ್ಲ ಡಿಟೇಲ್ ಆಗಿ ಬರ್ದ ಬಿಟ್ರೆ ಇದೆಲ್ಲ ಅಪ್ಪು, ಇದೆಲ್ಲ ಏನೇನ್ ಮಾಡಿ ಇಡ್ತೀರಾ? ಹಿಂಗೆಲ್ಲ ಮಾರಿ ಬರ್ದಿದಾರಲ್ಲ ಇದು. ಅವ್ರು ಬರೋಕ್ಕಿಂತ ಮೊದಲು ಬಿಸಿ ಬಿಸಿ ಸುಜಾತ ಮನ್ನ ಚಹಾ ಕುಡಿತೀವಿ. ಮತ್ತೆ ಉಪ್ಪಿಟ್ಟು ಮಾಡಕ್ಕೆ ರೆಡಿ ಮಾಡ್ಕೊಂಡಿದೀವಿ. ಪಟ್ ಉಪ್ಪಿಟ್ಟು ಅಷ್ಟು ಮಾಡ್ತೀವಿ. ಹಚ್ಚ್ರಿ ಸಮೂಹ ಹಚ್ಚ ಆಡ ಮಗಲ ಪೂರ್ತಿ ತೆಗೀರಿ. ಸುಜಾತ ಪಟ್ ಸರ್, ನಮಸ್ತೆ ಸರ್. ಇದು ಬಾಗಲ ತೆಗೀರಿ, ಇದು ತೆಗೀರಿ ಸುಜಾತ. Oh my God, ये क्या? कोई क्या बात कर रहा हूँ? Thank you, madam. Not sir, not friends है madam. After sir, आपके लिए. ನಮಗೆಲ್ಲರಿಗಂತೂ ಅವ್ರಿಗೆ ನೋಡಿ ಇಷ್ಟು ಖುಷಿ ಆಯ್ತಲ್ಲ, ಇಷ್ಟು ಖುಷಿ ಆಯಿತು. ಎಷ್ಟು ಅವರ ಸಮಾಧಾನದಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ಭಾವುಕರಾಗಿ ಹಿಂಗೆ ಮಾತಾಡ್ತಾ ಇದ್ರು, ಎಷ್ಟು ನಮಗೆ ಇದು ಮಾಡ್ಕೋತಾ ಇದ್ರು, ಎಷ್ಟು ಸಣ್ಣ ವಯಸ್ಸೊಳಗೆ ಎಷ್ಟು ದೊಡ್ಡ ಸಾಧನೆ ಮಾಡಿದಾರೆ ಅವ್ರ. ಆ ನೋಡೋ ಖುಷಿನ ಬೇರೆ ಇತ್ತು. ಎಷ್ಟು ಪ್ರೀತಿಯಿಂದ ಎಲ್ಲರೂ ನಾವು ಬರ್ರಿ ಅಂತ ಹೇಳಿ ಎಷ್ಟು ಇದು ಮಾಡ್ತಾ ಇದ್ವಿ ಅವರಿಗೆ. ಇಲ್ಲಿ ನಾವು ಕನ್ನಡ ಸಾಂಗ್ ಹಾಕಿದ್ದೀವಿ, ಚಪ್ಪಾಳೆ ಚಪ್ಪಾಳೆ ಅಂತ ಹೇಳಿ. ಅದು ಕಾಪಿ ರೈಟ್ ಸಲುವಾಗಿ ನಾವು ಇಲ್ಲಿ ಬಂದ್ ಮಾಡಿ, ಯಾಕಂದ್ರೆ ನಾನು ಮಾತಾಡೋದಾಗೈತಿ. ಭಾಳ ನಮ್ಮನೆಯವ್ರಂತೂ ಭಾಳ ಅವ್ರಿಗೆ ಇದು ಮಾಡ್ತಾ ಇದ್ರು. ಭಾಳ ಅವರು ಇಷ್ಟೊಂದೆಲ್ಲ ಮಾಡಬೇಡ್ರಿ ಅಂತ ಹೇಳಿ ಹೇಳ್ತಾರೆ.
चार धाम का प्रसाद है, बांटते बांटते यहाँ तक पहुँच गए। तो हमारा तकदीर में, अरे बेटा आप क्या है? तो देखो ये हमारा तकदीर में किधर से ये प्रसाद अरे इतना तकलीफ उठा के सर ने जो चालू नहीं, तकलीफ क्या होता है, बात हुई तो कोई बात थोड़ी नहीं तकलीफ की। थैंक यू थैंक यू सर। सर, थैंक यू। और ये आज सुबह का हमने पूजा किया था। हाँ, या, मतलब अच्छा है। ಬೆಳಗ್ಗೆ ಪೂಜಾ ಮಾಡ್ತಿದ್ದು ಸರ್ बस सर शुक्र। नहीं सर 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 नहीं नहीं सर क्या बात करें, हम लोग तो लज्जित कर रहे हैं ऐसा नहीं नहीं। सर, ये उचित हम नहीं जब से आपको देखा है आगे हमारा हम उतर गए बस। सर, बहुत- गुलदस्ता दे दे गुलदस्ता। आई दीदी आप आ जाओ पहले। ओके बरोबर सर समोर बघ. ए बेटा आ जाओ सोनी, तुम्ही। सोनी. आजा, आजा. ना. आ जाओ क्यों कर रहे हो? ಅದೇ ಸರ್ ನೀವು आ जाओ बेटा, चल 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 आइए। यस यस आ दीदी ओके थैंक यू सर. थैंक यू सो मच। हम नहीं करना है आपका आपने फोटो में आप ना 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 ऐसा नहीं होता कुछ नहीं। थैंक यू ನನಗಂತೂ ಹೂ ಅಂದ್ರೆ ಬಹಳ ಇಷ್ಟ. ನನಗೆ ಹೂ ಇಷ್ಟ ಆಗಿರೋದೇ ಗೊತ್ತಾಗಿದೆ, ಅವರಿಗೆ ತಗೊಂಡು ಬಂದಿದ್ದಾರೆ. ಬಹಳ ಅಂದ್ರೆ ಬಹಳ ಇಷ್ಟಪಡ್ತೀನಿ ನಾನು. ओके थैंक यू। आज हम यहाँ पे जो आए हैं बात की हम पहले चार धाम यात्रा के लिए गए थे हमारे। चार धाम यात्रा बोले तो किधर किधर होता है सर? हाँ हमारे जो स्वामी सैदानंद सरस्वती जी महामंडलेश्वर है, नासिक से है वो, कैलाश मठ से। उनके साथ हम चार धाम यात्रा बोला जाए तो दीपावली के पावन पर्व पे लक्ष्मी पूजन के दिन सुबह हम पहले बद्रीनाथ गए। बद्रीनाथ जाने के बाद वहाँ पे दर्शन करके फिर केदारनाथ गए। केदारनाथ में दर्शन किया, इसके बाद गंगोत्री गए और गंगोत्री जाने के बाद फिर यमुनोत्री गए और यमुनोत्री में दर्शन करने के बाद फिर हम 3 तारीख को कपाट बंद करने के लिए गए थे। बहुत अच्छी यात्रा रही और वहाँ का प्रसाद आज हमारे परम मित्र है। बहुत अच्छा लगा, यहाँ तक प्रसाद आना ये बहुत बड़ी बात है, क्योंकि ये जिनके नसीब में होता है वही हो सकता है। ऐसा तो नहीं हो सकता कि जो 4 धाम यात्रा करके प्रसाद लेके आए। तो ये बोले बाबा की कृपा है। आप सभी को बहुत सारी शुभकामनाएं। आपका पाद स्पर्श से हमारे घर में हो गया, ये बहुत बड़ा बात है। हम बहुत छोटे हैं और हम बहुत छोटे हैं। नहीं, आपको आप सबके नहीं, बहुत आपको छोटे हैं, कैसे? लेकिन हमारे लिए तो आप बहुत बड़ा, ये तो भगवान स्वरूप हम समझते हैं। महादेव के स्वरूप हम समझते रहते हैं। वो मैं भी वैसा हूँ, मेरे फैमिली मेंबर्स भी सभी बहुत फेथ रखते हैं। तो हम एक्चुअली सिंस मॉर्निंग वी आर वेटिंग फॉर यू। सॉरी मैं पूजा में लगा था, सॉरी का पूजा में बैठा था मैं। काफी वेल प्रिपेयर्ड हो गया। बहुत लेट आहे सर अच्छा ओके ठीक है। पता है मैं को सुरेश सांगली अभी इधर बेलगाम का समर्थ कॉलोनी में रहवासी हूँ। ये मेरा धर्मपत्नी संगीता और मेरा डॉटर समृद्धि और मेरा सन शरण कुमार। So both they are pursuing their education in a medical MBBS. ओह माय गॉड, क्या बात कर रहे They are studying in the government medical college. हैं? कहाँ पे? इधर ही बेलगाम पे। बेलगाम में? वाह। So he is in final year and Okay. she is in second year. ओह Okay, this is the short and brief. And my parents here, my father and mother. Father is no more and mother is there. And इधर मैंने लिखा है कि कैंपू सेवंतीची माया देवी कृपेची छाया। आज मैं सही जगह पे आया। और मेरा फादर का नाम है कैंपू Okay. और मम्मी का नाम है सेवंती। ओह सो ऐसा कॉम्बिनेशन बना के कैंपू सेवंती का माया देवी कृपेची छाया बोलते हैं। ऐसा किया है। और बहुत खुश हो गए, आप भी कुछ सुनाई दिया, लेकिन हमको जो आपका फादर स्पर्श हमको भरपूर बना था, उसके लिए हमारा मारुति कतारी साहब भी कोऑर्डिनेट किया, इससे बातचीत हो रहा था। तो सर ऑल्सो इज माय नेबर ओनली, सब नियर बाय स्टेइंग हियर ओनली। तो इसके साथ साथ मैं थोड़ा मेरा घर का एक चक्कर लगा के थोड़ा कुछ चाय पानी करके आइए सर। ಮತ್ತು ನಾನಿದು ನೆಕ್ಸ್ಟ್ ವಿಡಿಯೋಗಳು ಕಂಟಿನ್ಯೂ ಮಾಡ್ತೀನಿ. ಅಷ್ಟೋ ತನಕ ನೀವು ಎಲ್ಲ ಈ ವಿಡಿಯೋ ನೋಡಿರಿ, ಹೆಂಗೆ ಆಗದ ನೀವು ಎಲ್ಲಿ ಇವ್ರಿಗೆ ನೋಡಿದ್ದೀರಿ ನಂಗೆ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡಿ.